ಹೋಗಿ ನೀವು ಅಶ್ವಿನಿ ಆರೋಯ್ತು ಇದು ಹ್ಯಾಪಿ ನ್ಯೂ ಇಯರ್ ಯಾದ್ರ ಕಣ್ ಬಂದ್ಬಿಟ್ರಿ ಇವರು ಹುಷಾರು ಹ್ಯಾಪಿ ನ್ಯೂ ಇಯರ್ ಒನ್ಸ್ ಅಗೈನ್ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಇವತ್ತು ಹೊಸ ವರ್ಷ ಆಗಿರೋದ್ರಿಂದ ಮೊದಲನೇ ಸತಿ ಏನೆಲ್ಗನ ಊಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಫಸ್ಟು ದೇವಸ್ಥಾನಕ್ಕೆ ಬನಶಂಕರಿಗೆ ಹೋದ್ವಿ. ಆದರೆ ಬನಶಂಕರಲ್ಲಂತೂ ತುಂಬ ರಶ್ ಇತ್ತು ಬನಶಂಕರಿ ದೇವಸ್ಥಾನದಲ್ಲಿ. ಆದ್ದರಿಂದ ನಾವು ಊಟಕ್ಕೆ ಹೋಗ್ಬಿಡೋಣ ಫಸ್ಟು. ಲೇಟ್ ಬೇರೆ ಆಗ್ಬಿಟ್ಟಿತ್ತು, ಆಗಲೇ 2:30. ಮಕ್ಕಳಿಗೆಲ್ಲ ಹೊಟ್ಟೆ ಹಸ್ಕೊಂಡಿದ್ವು ಅಂದ್ಬಿಟ್ಟು ನಾವು ಹಸ್ಕೊಂಡಿದ್ವಿ ಅಂದ್ಬಿಟ್ಟು ಭರ್ಜರಿ ಊಟಕ್ಕಂತ ಹೋದ್ವಿ. ಅಲ್ಲಿ ನೋಡಿದ್ರೆ ಹೆವಿ ರಶ್ಶು, ಮದುವೆಗಿಂತಲೂ ತುಂಬ ರಶ್ ಇತ್ತು. ಅಲ್ಲಿ ಟೋಕನ್ ತಗೊಂಡು ಸ್ವಲ್ಪ ವೆಯ್ಟ್ ಮಾಡಿ ಒಂದು ಅರ್ಧ ಗಂಟೆ, ಮತ್ತು ಟಿಕೆಟ್ ತೊಗೊಂಡು ಒಳಗಡೆ 220 ಅನಿಸುತ್ತೆ ಫುಲ್ ಮೀನ್ಸ್ ಯಾವುದಾದ್ರೂ ಹಾಕಿಸ್ಕೋಬೋದಾಗಿತ್ತು. ಅಲ್ಲಿ ಬಾಳೆ ಎಲೆ ಊಟದಲ್ಲಿ ಹೋದ್ವಿ. ಮೊದಲನೇದಾಗಿ ಮಾಮೂಲಿ ಎಲೆ ಹಾಕಿ ಒಂದು ಟೊಮೊಟೊ ಸೂಪ್ ಕೊಟ್ಟರು. ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ, ಸ್ವಲ್ಪ ಸ್ವೀಟು ಅನ್ನಿಸ್ತಿತ್ತು. ನನಗೆ ಸೂಪೆಲ್ಲ ಅಷ್ಟೊಂದಾಗಿ ಇಷ್ಟ ಆಗಲ್ಲ. ನೋಡ್ತಿದ್ರಲ್ಲ ಎಲೆಯಲ್ಲಿ ಮಾಮೂಲಿ ಹೇಗೆ ಮದುವೆ ಊಟದಲ್ಲಿ ಯಾವ ಥರ ಸ್ಪೆಷಲ್ ಇರುತ್ತೋ ಆ ಥರ ಹಾಕಿದ್ರು. ಫಸ್ಟು ಸಬ್ಬಕ್ಕಿ ಪಾಯಸ ಹಾಕಿದ್ರು, ಆಮೇಲೆ ಸ್ವಲ್ಪ ಒಂದು 3 ಥರ ಪಲ್ಯಗಳು, ಕೋಸಂಬರಿ ಮಾತ್ರ ತುಂಬ ಚೆನ್ನಾಗಿತ್ತು, ಹಪ್ಪಳ ಉಪ್ಪಿನಕಾಯಿ, ಮತ್ತು ಹೋಳಿಗೆ ಚೆನ್ನಾಗಿತ್ತು. ಹೋಳಿಗೆ ಸ್ವಲ್ಪ ಡಿಫ್ರೆಂಟಾಗಿತ್ತು, ಕ್ಯಾರೆಟ್ ಹೋಳಿಗೆ ಅಂತ ಅನ್ಕೋತೀನಿ. ಸ್ವಲ್ಪ ನಾವು ಮಾಡೋದಕ್ಕಿಂತ ಚೆನ್ನಾಗಿತ್ತು. ಮತ್ತು ಮಸಾಲೆ ದೋಸೆನೂ ಕೂಡ ಚೆನ್ನಾಗಿತ್ತು. ವರ್ತ್ ಅನ್ನಿಸ್ತು, ಪರವಾಗಿಲ್ಲ. ಒಂದು 100ಗೆ ಒಂದು 80% ಕೊಡ್ಬೋದು ನನ್ನ ಕಡೆಯಿಂದ ಅಂತ ಅನಿಸುತ್ತೆ. ಹೊಟ್ಟೆ ಬೇರೆ ಹಸ್ಬಿಟ್ಟಿದ್ವಲ್ಲ, ಅವಾಗ ಏನು ಕೊಟ್ಟರು ತುಂಬ ಚೆನ್ನಾಗಿರುತ್ತೆ ಅನಿಸ್ತಿತ್ತು. ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿರೋ ಜೊತೆಗೇ ನೋಡ್ತಿದ್ರಲ್ಲ, ತುಂಬ ಚೆನ್ನಾಗಿತ್ತು. ಮಾಮೂಲಿ ಅನ್ನ ಸಾಂಬಾರು, ಅನ್ನ ರಸಮ್ಮು, ಕರ್ಡ್ ರೈಸು, ಜೊತೆಗೆ ಇದಕ್ಕೆ ಪೈನಾಪಲ್ ಗೊಜ್ಜು ಅಂತ ಮಾಡಿದರು, ಅದು ಸ್ಪೆಷಲಾಗಿತ್ತು. ಅದೆಲ್ಲ ಇಷ್ಟ ಆಗಲ್ಲ. ಪುಳಿಯೋಗರೆ ಮತ್ತು ರೈಸ್ ಬಾತು ಕೂಡ ಚೆನ್ನಾಗಿತ್ತು. ರಾಯ್ತ ಕೊಟ್ಟಿದ್ರು ಜೊತೆಗೆ, ಪರವಾಗಿಲ್ಲ. ಅನ್ನ ಸಾಂಬಾರು ಅಳ್ಸಿನಕಾಯಿ, ಕೊತ್ತಳ್ಸಿನಕಾಯಿ ಹಾಕಿ ಸಾಂಬಾರು ಮಾಡಿದರು. ದೇವಸ್ಥಾನ ಕೂಡ ನೋಡಿಕೊಂಡು ಇಲ್ಲಿ ಕೃಷ್ಣನ ದೇವಸ್ಥಾನ ಕೂಡ ಇದೆ ಬನಶಂಕರಿಲಿ, ಅದು ತುಂಬ ಚೆನ್ನಾಗಿದೆ. ಅದನ್ನು ನೋಡಿಕೊಂಡು ಬಂದ್ವಿ. ಇವತ್ತು ಟೆಂಪಲ್ ರನ್ನೇ ಕೂಡ ಆಯಿತು. ಅಲ್ಲೇ ಹತ್ರದಲ್ಲೇ ಒಂದು 2 ಅಥವಾ 1 ಕಿಲೋಮೀಟ್ರ್ ಅನಿಸುತ್ತೆ, ಅಲ್ಲೇ ದೊಡ್ಡ ಗಣಪತಿ ದೇವಸ್ಥಾನ. ಇಲ್ಲಿ ಕಡಲೆಕಾಯಿ ಪರಿಷೆ ಆಗುತ್ತೆ, ಅದು ವರ್ಷದ್ದು. ಅದು ಬೆಂಗಳೂರಲ್ಲೇ ಫೇಮಸ್ ಜಾತ್ರೆ ಅನ್ಕೋತೀನಿ. ತುಂಬ ಚೆನ್ನಾಗಿತ್ತು. ಅಲ್ಲಿ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು, ಯಾವ ದೇವಸ್ಥಾನಕ್ಕನ ಹೋಗಿ, ಯಾವ ಹೋಟ್ಲುಗನ ಹೋಗಿ, ಯಾವ ಮಾಲ್ಗನ ಹೋಗಿ ಎಲ್ಲ ರಶ್ಶು. ದೇವ್ರ ದರ್ಶನ ಮಾಡ್ಕೊಂಡ್ವಿ. ಅಲ್ಲಿ ವೀಡಿಯೋ ಮತ್ತು ಫೋಟೋ ತೆಗಿಯೋಂಗಿಲ್ಲ ಅಂತಂದರು. ಅದರಿಂದನೇ ದೂರದಿಂದ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಡೈರೆಕ್ಟಾಗಿ ದೇವ್ರ ದರ್ಶನ ಮಾಡಿಕೊಂಡು ಮೇಲೆ ದೊಡ್ಡ ಬಸವ ಇದೆ, ಅದು ಕೂಡ ನೋಡ್ಕೊಂಡು ಹೋದ್ವಿ. ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿಕೊಂಡು, ಅಲ್ಲಿ ಪಕ್ಷಿ ವಾತಾವರಣ ಎಲ್ಲ ತುಂಬ ಚೆನ್ನಾಗಿದೆ. ಅದರ ರಶ್ಶು ಅನ್ನೋದು ಒಂದೇ. ಅಲ್ಲಿ ನೋಡಿಕೊಂಡು ತುಂಬ ಚೆನ್ನಾಗಿತ್ತು. ಒನ್ ಡೇ ಎಂಜಾಯ್ ಮಾಡೋಕ್ಕೆ. ಯಾವಾಗಲೂ ಕೆಲಸ, ಮನೆ ಕೆಲಸ, ಅದು ಇದು ಅಂದಾಗ ಈ ಥರ ಔಟಿಂಗ್ ಎಲ್ಲ ಮಕ್ಕಳು ಕರ್ಕೊಂಡು ಹೋಗ್ಬೋದು. ಹೊಸ ವರ್ಷ ಆಗಿರೋದ್ರಿಂದ ಎಲ್ಲ ಕಡೆ ರಶ್ ಇತ್ತು. ಮಾಮೂಲಿ ಡೇಸಲ್ಲಿ ಹೋದ್ರೆ ಅಷ್ಟೊಂದು ರಶ್ ಇಲ್ಲ ಅಂತ ಅನ್ಕೋತೀನಿ. ಒನ್ ಡೇ ಆರಾಮಾಗಿ ಕಳ್ಕೊಬರ್ಬೋದು. ನೋಡ್ತಿದ್ರಲ್ಲ, ಬಸವ ಕೂಡ ಇತ್ತು, ರಿಯಲ್ ಬಸವ ಕೂಡ ಇತ್ತು. ಅದನ್ನು ನೋಡಿಕೊಂಡು ನಾವು ಬಸವಣ್ಣನ ಕೂಡ ಚೆನ್ನಾಗಿತ್ತು. ಅಲ್ಲಿ ಅಭಿಷೇಕ ಮಾಡ್ತಾ ಇರೋದ್ರಿಂದ ಸಂಜೆ 4 o'clockಗೆ ಅಭಿಷೇಕ ಮಾಡ್ತಾರಂತೆ. ಅದರಿಂದ ಜಾಸ್ತಿ ಅಲಂಕಾರ ಏನೂ ಮಾಡಿರಲಿಲ್ಲ. ಈಚೆಗಡೆಯಿಂದನೇ ದರ್ಶನ ಮಾಡ್ಕೊಂಡು ಒಳಗಡೆ ಕೂಡ ಬಿಟ್ಟಿರಲಿಲ್ಲ ನಮ್ಮನ್ನ. ನಿಧಾನಕ್ಕೆ ನಾನು ದರ್ಶನ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಕೂತ್ಕೊಂಡು ಹರಟೆ ಹೊಡ್ಕೊಂಡು ನಾವು ಹೋದ್ವಿ. ನೋಡ್ತಿದ್ರಲ್ಲ, ದೇವಸ್ಥಾನ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ. ತುಂಬ ಪುರಾತನ ಕಾಲದ್ದು ಅನಿಸುತ್ತೆ. ಮಕ್ಕಳೆಲ್ಲ ಕರ್ಕೊಂಡೋಗಿ ತೋರಿಸಿದ್ರೆ ಒಳ್ಳೆಯದು. ನೋಡ್ತಿದ್ದೀರಾ, ದೊಡ್ಡ ಗಣಪತಿ ದೇವಸ್ಥಾನ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಮಕ್ಕಳನ್ನೆಲ್ಲ ಕರ್ಕೊಂಡು ತೋರಿಸ್ಬೋದು. ಈ ಥರ ನನಗನ್ಸೋ ಪ್ರಕಾರ ಹೊಸ ವರ್ಷದಲ್ಲಿ ಪಬ್ಬು, ಬಾರು, ಪಾರ್ಟಿ ಅನ್ನೋದಕ್ಕಿಂತ ಈ ಥರ ಸಿಂಪಲ್ಲಾಗಿ ಮಕ್ಳನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಹಿಂದೂ ಧರ್ಮದಲ್ಲಿ ಬಂದರೆ ಒಳ್ಳೆಯದು. ನಮಗೆಲ್ಲ ಯುಗಾದಿ ಹಬ್ಬನೇ ಹೊಸ ವರ್ಷ. ಆದರೂ ಹೊಸ ವರ್ಷದ್ದು ಎಲ್ಲರೂ ಹೇಗಿರ್ತಾರೋ ಹಾಗೇ ನಾವು ದೇವಸ್ಥಾನಕ್ಕೆ ಹೋಗಿ ಬಂದರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಇಲ್ಲೊಂದು ಕೃಷ್ಣ ಟೆಂಪಲ್ ಇದೆ, ತುಂಬ ಚೆನ್ನಾಗಿದೆ.
ನೋಡೋಕ್ಕೆ ಗುಹೆ ಥರ ಮಾಡಿದ್ದಾರೆ, ಹೊಸ ರೀತಿ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ಅದು ಬೆಂಗಳೂರಲ್ಲಿ ಈ ಥರ ಮಾಡಿರೋದು ಆಶ್ಚರ್ಯ ಕೂಡ ಆಗುತ್ತೆ. ಒಂಥರ ಬೇರೆ ದೇವಸ್ಥಾನಕ್ಕಿಂತ ಡಿಫ್ರೆಂಟಾಗಿದೆ, ಪೀಸ್ಫುಲ್ಲಾಗಿದೆ. ಕೃಷ್ಣನ ಭಕ್ತಾದಿಗಳು ಮಾತ್ರ ಆರಾಮಾಗಿ ಬಂದು ಧ್ಯಾನ ಮಾಡ್ಕೋಬೋದು. ಯಾರು ಕೂಡ ಬಂದು ಧ್ಯಾನ ಮಾಡಿಕೊಂಡು ಪೀಸ್ಫುಲ್ಲಾಗಿದೆ. ನಿಜ ತುಂಬ ಇಷ್ಟ ಆಯಿತು ನನಗೆ ಈ ದೇವಸ್ಥಾನ. ಆ ಕಡೆಗೆಲ್ಲ ಹೋದಾಗ ನಾನು ಇದಕ್ಕೆ ಕಂಪಲ್ಸರಿ ಹೋಗೇ ಬರ್ತೀನಿ. ನೋಡ್ತಿದ್ರಲ್ಲ ಇಲ್ಲಿ ಹಿಂದೆ ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ರಂಗೋಲಿ ಕೂಡ ತುಂಬ ಚೆನ್ನಾಗಿ ಬಿಟ್ಟಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ನಾನು ಕೂಡ ಇದನ್ನು ಮನೇಲಿ ಬಿಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಹೇಗೆ ಬರುತ್ತೆ ಅಂತ. ನೋಡ್ತಿದ್ದೀರಲ್ಲ ನಿಧಾನವಾಗಿ ಹೋಗಬೇಕು. ಅಲ್ಲಿ ಸಣ್ಣ ಸಣ್ಣ ವಿಗ್ರಹಗಳು ಕೂಡ ಇಟ್ಟಿದ್ರು, ಹಸು ಕೂಡ ಸಾಕಿದಾರಲ್ಲಿ. ಅದು ಆರ್ಕಿಟೆಕ್ಚರ್ ಅಂತೂ ತುಂಬ ಚೆನ್ನಾಗಿತ್ತು. ಕೃಷ್ಣನ ಬಗ್ಗೆ ಏನೇನು ಇನ್ಫಾರ್ಮೇಷನ್ ಬೇಕೋ ಅದೆಲ್ಲ ಮಕ್ಕಳಿಗೆ ಹೇಳೋಕ್ಕೆ ಅಲ್ಲಲ್ಲಿ ಇಟ್ಟಿದ್ದಾರೆ. ಪೀಸ್ಫುಲ್ಲಾಗಿತ್ತು, ನಿಜ ತುಂಬ ಚೆನ್ನಾಗಿತ್ತು. ನಾನು ಹೋಗಿರೋ ದೇವಸ್ಥಾನಗಳಲ್ಲೆಲ್ಲ ಇದು ಬೆಂಗಳೂರಲ್ಲಿ ಬೆಸ್ಟು ಅಂತ ನನಗನ್ನಿಸ್ತು. ಆರಾಮಾಗಿ ಜಿಗಿ ಅಂತ ಇರೋದ್ರಲ್ಲಿ ಪೀಸ್ಫುಲ್ಲಾಗಿ ಕೂತ್ಕೊಳ್ಬೋದು. ಹಸು ಕೂಡ ಸಾಕಿದ್ದಾರೆ. ಗಂಧಲದ್ದು ಮತ್ತು ಇದು ಸಗಣಿದು ಸ್ಮೆಲ್ಲು ತುಂಬ ಚೆನ್ನಾಗಿ ಬರ್ತಿತ್ತು. ನೋಡ್ತಿದ್ರಲ್ಲ ಹೋಗಿ ಬಂದ್ವಿ. ಇದು ಕೂಡ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ. ನೀವು ಒಂದ್ಸತಿ ಆ ಕಡೆ ಹೋದಾಗ ಬನಶಂಕರಿ ಅಲ್ಲೇ ಸಿಗುತ್ತೆ, ಕೃಷ್ಣ ದ್ವೈತಪಟ್ಟ ಅಂತ ಅನ್ನೋದ್ರಲ್ಲಿ ಸಿಗುತ್ತೆ. ನಮ್ಮ ಇಲ್ಲಿ ಚನ್ನನಹಳ್ಳಿಲಿ ಬಂದಾಗ ಇಲ್ಲಿ ದಕ್ಷಿಣಮೂರ್ತಿ ಟೆಂಪಲ್ಗೆ ಹೋಗಿದ್ವಿ. ಅದು ಕೂಡ ತುಂಬ ಚೆನ್ನಾಗಿತ್ತು. ಅದು ಒಂದ್ಸಲ ಗುರುವಾರದೊತ್ತು ಅಲ್ಲಿ ಶ್ಲೋಕ ಮತ್ತು ಭಜನೆ ಮಾಡ್ತಾರೆ. ಅದು ಕೂಡ ತುಂಬ ಚೆನ್ನಾಗಿತ್ತು. ಲಾಸ್ಟಲ್ಲಿ ಬರಬೇಕಾದ್ರೆ ನಾವು ಮೊದಲನೇ ದಿನ ಎಲ್ಲ ಚೆನ್ನಾಗಿತ್ತು. ಒನ್ಸ್ ಅಗೇನ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಈ ವರ್ಷ ನಿಮ್ಗೆ ಅಂದ್ಕೊಂಡಿದ್ದೆಲ್ಲ ಎಲ್ಲ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ.